ಹಾಯ್ ಎವ್ರಿವನ್. ಏನು ಕ್ರೈಸ್ ವಸತಿ ಶಿಕ್ಷಣ ಸಂಸ್ಥೆಗಳದ್ದು ನೇಮಕಾತಿ ಏನಿತ್ತು ಅದ್ರ ಬಗ್ಗೆ ಬಿಗ್ ಅಪ್ಡೇಟ್ ಅನ್ನ ಕೆ ಡೈರೆಕ್ಟರ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನೋಟಿಫಿಕೇಶನ್ ಡೇಟ್ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೇಮಕಾತಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅಲ್ಲಿ ನಿಮಗೆ ಕ್ರೈಸ್ ಕಡೆಯಿಂದ ಏನು ನೇಮಕಾತಿ ಆಗಬೇಕು ಅದರದ್ದು 1320 ಹುದ್ದೆಗಳು ಇದಾವೆ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ಅಕ್ರಮಗಳಿಗೆ ಅವಕಾಶ ಇಲ್ಲದಂತೆ ನಿಮಗೆ ವೇಳಾಪಟ್ಟಿ ಪ್ರಕಾರ ನಿಮಗೆ ನೇಮಕಾತಿ ಪ್ರಕ್ರಿಯೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಶೀಘ್ರದಲ್ಲೇ ನಿಮಗೆ ವೇಳಾಪಟ್ಟಿ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ಹೇಗೆ ಅಂದರೆ ಪೊಲೀಸ್ ನೇಮಕಾತಿ ಸೇರಿ ಎಲ್ಲ ನೇಮಕಾತಿ ಇದ್ದು ಅಂಡ್ ನಿಮಗೆ ವಾಣಿಜ್ಯ ತೆರಿಗೆ ಇಲಾಖೆ ಎಲ್ಲ ಸೇರಿ ಒಟ್ಟು ನೇಮಕಾತಿ ಅರೌಂಡ್ 9,000ಕ್ಕೂ ಹೆಚ್ಚು ನೇಮಕಾತಿ ಕೆಎ ವಹಿಸ್ಕೊಂಡಿದೆ. ಅದರಲ್ಲೂ ನಿಮ್ಮದು ಕೈ ಶಿಕ್ಷಕರ ನೇಮಕಾತಿ 1320 ಹುದ್ದೆಗಳು ಕೂಡ ಇದಾವೆ. ಅಲ್ಲಿ ಏನಂದ್ರೆ ಇಲಾಖೆಯಿಂದ ಪ್ರಸ್ತಾವನೆ ಕೂಡ ಪಡ್ಕೊಂಡಿದ್ದಾರೆ. ಯಾವುದು ಜೂನ್ 20ರವರೆಗೂ ಯಾವುದೆಲ್ಲ ನೇಮಕಾತಿ ಪ್ರಸ್ತಾವಗೆ ಸಿದ್ಧಪಡಿಸ್ಕೊಂಡಿದ್ದಾರೆ, ಲೈಕ್ ವೇಳಾಪಟ್ಟಿ ಸಿದ್ಧಪಡಿಸ್ಕೊಂಡಿದ್ದಾರೆ. ಅದನ್ನ ಕೆಇಎ ಡೈರೆಕ್ಟರ್ ಎಚ್ ಪ್ರಸನ್ನ ಸರ್ ಅವರು ಅದನ್ನ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಡಿಪಿಆರ್ ಕಾರ್ಯದರ್ಶಿಗೆ ಮಾಹಿತಿ ಕೊಟ್ಟಿದ್ದಾರೆ. ನಂತರ ಈ ಹುದ್ದೆಗಳಿಗೆ ನಿಮಗೆ ಕ್ರೈಸ್ ನೇಮಕಾತಿ ಸೇರಿ ಎಲ್ಲ ಹುದ್ದೆಗಳಿಗೆ ಯಾವಾಗ ಎಕ್ಸಾಮ್ ನಡೆಸಬೇಕು, ದಿನಾಂಕ ಯಾವಾಗ, ಕೀ ಉತ್ತರ ಯಾವಾಗ, ಅಂಕ ಪ್ರಕಟಣೆ ಯಾವಾಗ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಆವಾಗ ಎಲ್ಲ ರೀತಿಯ ನಿಮ್ದು ಮಾಹಿತಿಗಳನ್ನು ನಾವು ನಿಗದಿಪಡಿಸ್ತೀವಿ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ಈ ಕುರಿತಂತ ಮಾಹಿತಿ ಕೊಟ್ಟಿದ್ದಾರೆ. ಸಿಬ್ಬಂದಿಯನ್ನು ಮುಖ್ಯಮಂತ್ರಿಯವರ ನಿರ್ದೇಶನದಂತೆ ಮುಖ್ಯ ಕಾರ್ಯದರ್ಶಿಗೆ ಒದಗಿಸಲು ಅನುಕೂಲ ಕೊಟ್ಟಿದ್ದಾರೆ. ಹೀಗಾಗಿ ವೇಳಾಪಟ್ಟಿಯಂತೆ ನೇಮಕಾತಿ ಕರೆಗೊಳ್ಳಲು ಸಾಧ್ಯವಾಗಿದೆ ಅಂತ ಹೇಳಿದ್ದಾರೆ. ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಕೂಡ ಮಾಡಿದ್ದಾರೆ. ಅಧಿಕಾರಿಗಳನ್ನು ವಹಿಸಿದ್ದಾರೆ. ಆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡಿಪಿಆರ್ ಸುಧಾರಣಾ ಇಲಾಖೆ ಡಿಪಿಆರ್ ಇಲಾಖೆ ಕಾರ್ಯದರ್ಶಿಗಳಿಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ನಂತರ ಅಲ್ಲಿ ನಿಮಗೆ ಟೈಮ್ ಟೇಬಲ್ ಪ್ರಕಟವಾಗುತ್ತೆ. ಅಲ್ಲಿ ಯಾವ ದಿನಾಂಕದಂದು ನಿಮಗೆ ಮಾಡಬೇಕು, ಯಾವಾಗ ಶುರು ಮಾಡಬೇಕು ಅಂತ ಹೇಳಿ ಮಾಹಿತಿ ಗೊತ್ತಾಗುತ್ತೆ. ಬಿಗ್ ಅಪ್ಡೇಟ್. ನೋಟಿಫಿಕೇಶನ್ ಯಾಕೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲಿ ಆಗ್ಬೋದು ಅಂತ ಹೇಳಿ ಇಲ್ಲಿ ಅಧಿಕೃತ ಮಾಹಿತಿ ಕೂಡ ಬಂದಿದೆ. ಥ್ಯಾಂಕ್ ಯು.